ಭಾಳ ಖುಷಿ ಆಗ್ತಾ ಇದೆ ನಮಗೆ. 2 ದಿನ ಪ್ರೀಮಿಯರ್ ಶೋ ಮಾಡಿದ್ವಿ, ಜನಗಳ ರಿಯಾಕ್ಷನ್ ನೋಡಿದ್ವಿ, ಸಖತ್ತು ಎಂಜಾಯ್ ಮಾಡಿದರು, ಮಜಾ ಮಾಡಿದರು. ಎಲ್ಲೆಲ್ಲಿ ನಗಬೇಕು, ಎಲ್ಲೆಲ್ಲಿ ಎಮೋಷನ್ಸ್ಗಳು ನಾವು ಸ್ಕ್ರಿಪ್ಟ್ ಮಾಡಿದ್ವಿ ಅವೆಲ್ಲವೂ ಜನಗಳಿಗೆ ರೀಚ್ ಆಗ್ತಾ ಇದೆ. ಇವತ್ತು ಮೊದಲನೇ ದಿನ. ಇವತ್ತು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅಂದರೆ ಒಂಥರ ಇತಿಹಾಸ ಇರುವಂಥ ಥಿಯೇಟ್ರ್ಗಳು, ದೊಡ್ಡ ದೊಡ್ಡ ಸಿನಿಮಾಗಳು, ದೊಡ್ಡ ದೊಡ್ಡ ನಟರು ಸಿನಿಮಾಗಳು 100-200 ದಿನ ಓಡಿರುವಂಥ ಥಿಯೇಟ್ರಲ್ಲಿ ನಮ್ಮದೊಂದು ಪುಟ್ಟ ಕಲಾವಿದರು, ಪುಟ್ಟು ಸಿನಿಮಾ, ಇದಕ್ಕೆ ಜನ ಹೆಂಗೆ ಬರ್ತಾರೆ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಇವೆಲ್ಲ ನನ್ನಂಥ ಸಾವಿರಾರು ಜನಗಳ ಕನಸು. ಇದು ಕಲಾವಿದರುಗಳ ಕನಸು. ಇವತ್ತು ನಮ್ಮ ಕನಸು ಈಡೇರಿದೆ. ಅಂದರೆ ಸಿನಿಮಾ ಜೊತೆಗೆ ಜನಗಳಿಗೆ ಇಷ್ಟ ಆಗುವಂಥ ಸಿನಿಮಾ ಮಾಡಿದ್ದಿದೆಯಲ್ಲ, ಅದು ಚಾಲೆಂಜಿಂಗು. ಇವತ್ತು ನಮ್ಮ ಲೋ ನವೀನ ಸಿನಿಮಾ, ಅಂದರೆ ನಿಮ್ಮ ಲೋ ನವೀನನ್ನು ಒಪ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇನ್ನೂ ಹೆಚ್ಚು ಜನ ಬಂದು ಈ ಸಿನಿಮಾನ ನೋಡಿ 100ಕ್ಕೆ 1000% ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. 2 ಗಂಟೆಗಳ ಕಾಲ ಇಂಟರ್ವಲ್ ಹೆಂಗಾಯಿತು ಅಂತ ನಿಮಗೆ ಗೊತ್ತಾಗಲ್ಲ, ಕ್ಲೈಮ್ಯಾಕ್ಸ್ ಹೆಂಗೆ ಬಂತು ಅಂತ ಗೊತ್ತಾಗಲ್ಲ. ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ. ತುಂಬ ಖುಷಿ ಆಗ್ತಿದೆ, ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಪ್ರೀತಿ ಮೊದಲನೇ ಸಿನಿಮಾದಲ್ಲೇ. ಭಾಳ ಖುಷಿ ಆಗ್ತಿದೆ. ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಸಿನಿಮಾ ನೋಡಿ. ಆ ಒಂದು ಫ್ರೆಶ್ ಫೀಲ್ ಇದೆ. ತುಂಬ ಒಂಥರ ರಿಫ್ರೆಶಿಂಗ್ ಸಿನಿಮಾ ಅಂತ ಹೇಳ್ಬೋದು. ಒಂದು ಹಳ್ಳಿ ಸೊಗಡು ಆ್ಯಂಡ್ ಒಳ್ಳೊಳ್ಳೆ ಟ್ವಿಸ್ಟ್ಗಳಿದೆ ಸಿನಿಮಾದಲ್ಲಿ. ಎಲ್ಲರೂ ಬಂದು ದಯವಿಟ್ಟು ನೋಡಿ ಸಿನಿಮಾನ. ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡಿ, ತುಂಬ ಖುಷಿ ಪಡ್ತೀರಾ. ನಮಸ್ಕಾರ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆಡಿಯನ್ಸ್ ರೆಸ್ಪಾನ್ಸ್ ಆಗಿರ್ಬೋದು, ಪ್ರತಿ ಒಂದು ಸೀನಿಗೂ ಅವ್ರ ವಿಜುವಲ್ಸ್, ಅವ್ರ ಚಪ್ಪಾಳೆ, ಅವ್ರ ಕೂಗಾಟ, ಇಷ್ಟು ವರ್ಷ ನಾವು ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಚಿಲ್ಲಿಂಗ್ ಮೂಮೆಂಟ್ ಅಂತ ಹೇಳ್ಬೋದು. ಇದು ಒಂದು ಹಳ್ಳಿ ಸೊಬಗು. ನಾವು ದಿನ ಹೇಗೆ ಮಾತಾಡ್ತೀವಿ ಅದೇ ರೀತಿ ಮೂವೀಸ್ ಬಂದಿದೆ. ಎಲ್ಲ ಎಮೋಷನ್ಸ್ನು ತುಂಬ ಚೆನ್ನಾಗಿ, ಎಲ್ಲ ಆರ್ಟಿಸ್ಟ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನನಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಕ್ಯಾರೆಕ್ಟರ್ ಗೆದ್ದಿರೋದು ಇಲ್ಲಿ ಕಾಣ್ತಾ ಇದೆ. ಸೊ ವೆರಿ ಹ್ಯಾಪಿ. ಎಲ್ಲರೂ ಥಿಯೇಟರಿಗೆ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೇಳಿ. ತುಂಬ ಚೆನ್ನಾಗಿದೆ, ಫ್ರೆಶ್ ಕಂಟೆಂಟು, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲ ಕಡೆ ಹೊಸದಾಗಿ ರಿಲೀಸ್ ಆಗಿದೆ, ನೋಡಿ. ಸೂಪರ್ ಚೆನ್ನಾಗಿತ್ತು, ಅದ್ಭುತವಾಗಿರೋ ಸಿನಿಮಾ. ಇವಾಗ ತಾನೇ ಸಿನಿಮಾ ನೋಡ್ಕೊಂಡ್ಬಂದ್ವಿ. ಬಟ್ ಟೀಮ್, ನಾನು ಪಾರ್ಟ್ ಆಫ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಂಟೈರ್ ಕರ್ನಾಟಕ ಇದನ್ನು ಪ್ರಮೋಷನ್ ಆ್ಯಂಕರ್ ಆಗಿ ಫಿಲಮ್ ಪ್ರಮೋಷನನ್ನು ಮಾಡ್ಕೊಂಡು ಬಂದಿದ್ವಿ. ಮಾಡಿದ್ದಕ್ಕೆ ಟೀಮು ಈ ಒಂದು ಚಿತ್ರತಂಡಕ್ಕೆ ಕೆಲಸ ಮಾಡಿರೋದು ಭಾಳ ಹೆಮ್ಮೆ ಆಯಿತು. ಬಟ್ ಆಡಿಯನ್ಸ್ ಆಗಿ ನೋಡೋದಾದರೆ ಅದ್ಭುತವಾಗಿರುವಂಥ ಸಿನಿಮಾ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದೇ ನೋಡಬೇಕು. ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಹೆಚ್ಚಿನ ಪ್ರಮಾಣದೊಳಗಡೆ ಈ ಸಿನಿಮಾನ ಬೆಳೆಸಬೇಕು. ಇದು ಕೇವಲ ನಮ್ಮ ದಕ್ಷಿಣ ಕರ್ನಾಟಕದ ಭಾಷೆ ಲ್ಯಾಂಗ್ವೇಜ್ ಮಾತ್ರ ಇರ್ಬೋದು, ಬಟ್ ಆದರೆ ಭಾವನೆಗಳು ಸೇಮ್ ಅಲ್ವಾ, ಎಲ್ರಿಗೂ ಭಾವನೆಗಳು ಅರ್ಥ ಆಗ್ತದೆ. ಆ ಥರದ್ದು ಕನೆಕ್ಟ್ ಆಗುವಂಥ ಸಿನಿಮಾ, ಅದ್ಭುತವಾಗಿರುವಂಥ ಸಿನಿಮಾ. ಉತ್ತರ ಕರ್ನಾಟಕ, ನಾನು ಎಸ್ಪೆಷಲಿ ಉತ್ತರ ಕರ್ನಾಟಕದವನಾಗಿರೋದ್ರಿಂದ ಉತ್ತರ ಕರ್ನಾಟಕದವರು ಈ ಸಿನಿಮಾನ ನೋಡಬೇಕು ಅಂತ ನಾನು ಪ್ರೀತಿಯಿಂದ ತಂಡದ ಕಡೆಯಿಂದ ಕೇಳ್ಕೊತೀನಿ. ಹಾಗೆ ನೀವು ಎಲ್ಲರೂ ಕೂಡ ಮಾಧ್ಯಮ ಮಿತ್ರರಿಗೆ ವಿನಂತಿ ಮಾಡ್ಕೋತೀವಿ, ನೀವೆಲ್ಲರೂ ಕೂಡ ಸಿನಿಮಾನ ದೊಡ್ಡ ಪ್ರಮಾಣದಲ್ಲಿ ಹಿಟ್ ಮಾಡಬೇಕು. ಕಾಂತಾರದ ನಂತರ ಒಂದು ಅದ್ಭುತವಾಗಿರುವಂಥ ಹಳ್ಳಿ ಸೊಗಡಿರುವಂಥ ಸಿನಿಮಾ ಯಾವುದಾದ್ರೂ ಇದೆ ಅದು ಲೋ ನವೀನನಿಗೆ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದೊಳಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು.